ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಇವತ್ತು ನೋಡಿ ಶಾಪಿಂಗ್ ಹೊಂಟಿವಿ. ಶಾಪಿಂಗ್ ಅಂದರೆ ಎಲ್ಲಂದ್ರೆ ಜ್ಯುವೆಲರಿ ಶಾಪಿಂಗ್ ಹೊಂಟಿರೋ ಶ್ರೀಕಾ ಅಂತ ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ. ಬರೀ ಯಾವ ಥರ ಜ್ಯುವೆಲರಿ ಅದಾವೆ ನಿಮಗೂ ತೋರಿಸ್ತೀನಿ ಅಂತ ನಾನು ಶಾಪಿಂಗ್ ಮಾಡ್ತೀನಂತೆ. ಮಾರ್ಕೆಟ್ ಕಡೆ ಬಂದು ನೋಡಿರಿ. ಈಗ ಇಲ್ಲೇ ನೋಡತ್ತು ಜ್ಯುವೆಲರೀಸ್ ಶಾಪ್ ಇಲ್ಲೇ ಐತಿ. ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದು ಇಲ್ಲೇ ನೋಡಿರಿ. ಅಂದರೆ ವೆರೈಟೀಸ್ ಅದಾವೆ, ಜಾಸ್ತಿ ಡಿಸೈನ್ ಅದಾವೆ ಟ್ರೆಂಡಿಂಗ್ದು. ಹಾಗಾಗಿ ಅಲ್ಲೇ ಇದಕ್ಕೆ ಹೋಗ್ಲಿ ನೋಡಿರಿ. ಮಾರ್ಕೆಟ್ ಕಡೆ ಈ ಸೈಡ್ ಬಂದಿವಿ. ಇದು ಓಲ್ಡ್ ಅನ್ನ ಇಡ್ಲಿ ಬಿಲ್ಡಿಂಗ್ ಐತಲ್ಲ, ಆ ಸೈಡ್ ಬರ್ತೈತೆ ನೋಡಿರಿ. ಇಲ್ಲಿ ಮಸ್ತ್ ಇರ್ತಾವೆ ವೆರೈಟೀಸ್, ಡಿಸೈನ್ಸು ಬಂದಿರ್ತಾವೆ. ನಿಮಗೂ ತೋರಿಸ್ತೀನಂತೆ ಎಷ್ಟಾಗತ್ತೆ ಅಷ್ಟು. ಚಿನ್ನ ಅಲ್ಲೇ ಬಿಟ್ಟು ಬಂದೆ ನೋಡಿರಿ ಮನ್ಯಾಗ. ಇಲ್ಲಿ ಸುಮ್ಮನೆ ಕತ್ಲಾಗತ್ತೆ ಓಡಾಡ್ತಾನಂಥೇಳಿ. ಅದ್ರಾಗ ಇಲ್ಲೆಲ್ಲ ರೋಡ್ ಮಾಡಕತ್ತಾರ ನೋಡಿರಿ. ಫುಲ್ ಇದೈತಿ, ಗಾಡಿ ತೊಗೊಂಬರಕ್ಕಾಗಲ್ಲ. ಅದಕ್ಕೆ ಗಾಡಿ ಅಲ್ಲೇ ಹಚ್ಬಿಟ್ಟು ಬಂದೀವಿ. ಇಲ್ಲ ಐತೆ ನೋಡಿರಿ ಇದೇ ಶಾಪ್, ಶ್ರೀಕಾ ಅಂಥೇಳಿ. ಇಲ್ಲಿ ನೋಡಿರಿ ಎಲ್ಲ ಥರ ಜ್ಯುವೆಲರಿ ಸಿಗ್ತಾವೆ. ಯಾವ ಥರ ಅಂತ ನೋಡಿರಿ, ಸಿಲ್ವರ್ದೇ ಇರ್ತಾವೆ, ಬಟ್ ಗೋಲ್ಡ್ ಪ್ಲೇಟೆಡ್ ಇರ್ತಾವೆ ನೋಡಿರಿ. ಗೋಲ್ಡ್ ಕಲರ್ ಇರ್ತಾವಲ್ಲ, ಇಲ್ಲೇನು ಕಾಣಕತ್ತಾವಲ್ಲ ಇವೆಲ್ಲ ನೆಕ್ಲೆಸ್, ಆಮೇಲೆ ಇಯರಿಂಗ್ಸ್ ಆಯಿತು. ಆಲ್ಮೋಸ್ಟ್ ಎಲ್ಲರೂ ನೋಡಿರಿ ಗೋಲ್ಡ್ ಪ್ಲೇಟೆಡ್ ಇರ್ತಾವೆ, ಬಟ್ ಅವು ಸಿಲ್ವರ್ ಇರ್ತಾವೆ ನೋಡಿರಿ, ಪ್ಯೂರ್ ಸಿಲ್ವರು. ನಾವು ವಾಪಸ್ ಏನಾದರೂ ನಮ್ಗೆ ಬೇಸರ ಆಯಿತು, ಹಾಕ್ಕೊಳಕ್ಕಾಗಲಿಲ್ಲ, ಬಾದ ನಾನು ಡಿಸೈನ್ ಚೇಂಜ್ ಮಾಡಿಸ್ಬೇಕಂದ್ರೆ ಬಂದು ನಾವು ಸಿಲ್ವರ್ ಏನು ರೇಟ್ ಇರ್ತಲ್ಲ ಸಿಲ್ವರ್ ರೇಟಿಗೆ ವಾಪಸ್ ತೊಗೋತಾರೆ. ತೊಗೊಂಡು ನಾವು ಬೇರೆ ಡಿಸೈನು ಮಾಡಿಸ್ಬೋದು. ಇಲ್ಲ ಅಂದ್ರೆ ಅವ್ರು ನೀರೊಳಗೆ ಎದ್ದು ಕೊಡ್ತಾರಂದ್ರೆ ಗೋಲ್ಡ್ ಇದು ಮಾಡ್ಕೊಡ್ತಾರೆ ನೋಡಿರಿ. ಸೇಮ್ ಕಲರ್ ಒಳಗೆ ಸ್ವಲ್ಪ ಕಲರ್ ಡಲ್ ಆದರೂ ಸಹ ಆ ಟೈಪ್ ನೋಡಿರಿ. ಅದಿಷ್ಟು ನೋಡಿದ್ವಿ. ಹಾಗೆ ಚೈನ್ ನೋಡಾಕತ್ತಿ ನೋಡಿರಿ. ನನಗೆ ಹೋದ ವರ್ಷ ಇದಕ್ಕೆ ತೊಗೊಂಡಿದ್ದೆ, ನನ್ನ ಬರ್ಡೇಗೆ ಇಲ್ಲೇ ಬಂದು ತೊಗೊಂಡಿದ್ದೆ. 1 ಇಯರ್ ಆಯ್ತು ನೋಡಿರಿ. ಫುಲ್ ತಿನ್ನಿದ್ದು, ಬಟ್ 1 ಇಯರ್ ತನಕ ಏನೂ ಆಗಿದ್ದಿಲ್ಲ. ಲಾಸ್ಟ್ 1 ಇಯರ್ಗೆ ಏನೈತಿ ಇದು ಆಯ್ತು ನೋಡಿ, ಕಟ್ ಆಗಿದ್ದು. ನಾನು ಬರ್ಡೇಗೆ ತೊಗೊಂಡಿದ್ನಲ್ಲ ಅವಾಗೇ ತೊಗೊಂಡಿದ್ದು ನೋಡಿ. ಈ ಥರ ಹೊಸ ಟ್ರೆಂಡಿಂಗ್ ಡಿಸೈನ್ ಇರ್ತಾವೆ ಇಲ್ಲಿ ಆಲ್ಮೋಸ್ಟ್ ಅಲ್ಲ. ಅದಕ್ಕೆ ಹಾಗಾಗಿ ಆ ಕಡೆ ಹೋಗೋದೇ ಇಲ್ಲ ನೋಡಿರಿ. ಮಾರ್ಕೆಟ್ ಕಡೆ ಹೋಗ್ತಿದ್ದೆ ಆಲ್ಮೋಸ್ಟ್ ಅಲ್ಲಿ, ಸರಾಬ್ ಬಜಾರ್ ಕಡೆ ಹೋಗಿ ತೊಗೋತಿದ್ದೆ. ಮೋತಿವಾಲೆ ಕಡೆ ಜಾಸ್ತಿ ತೊಗೋತಿದ್ದೆ ನೋಡಿರಿ. ಇಲ್ಲಿ ಏನೈತಿ ಟ್ರೆಂಡಿಂಗ್ ಡಿಸೈನ್ ಇರ್ತಾವಂತೆ. ಲಾಸ್ಟ್ ಇಯರ್ ಗೊತ್ತಾದಾಗಿಂದ ಇಲ್ಲೇ ತೊಗೋತೀನಿ ನಾವು. ಯಾವುದೇ ಇಯರಿಂಗ್ಸ್ ಆಗಲಿ, ಆಮೇಲೆ ಹ್ಯಾಂಡ್ ರಿಂಗ್ಸ್ ಆಗಲಿ, ಆಲ್ಮೋಸ್ಟ್ ಎಲ್ಲ ಚಂದ ಇರ್ತಾವೆ ನೋಡಿರಿ. ಡಿಸೈನ್ ಎಲ್ಲ ಮಸ್ತ್ ಇರ್ತಾವೆ. ನಮ್ಗೆ ಬೇಕಾಗಿದ್ದೆ ಅದೇ ಇಲ್ಲಿ ನೋಡಿರಿ. ಜಾಸ್ತಿ ವೆರೈಟೀಸ್ ಇದ್ರೇ ನಾವು ಹೋಗ್ತೀವಲ್ಲ, ಹಂಗಾಗಿ ಇದು ನೋಡಾಕತ್ತೀನಿ ನೋಡಿರಿ. ಕೆಲವೊಂದು ನೋಡಿದೆ, ಕೆಲವೊಂದು ಹಾಕೊಂಡು ನೋಡಾಕತ್ತೀನಿ ಯಾವ ಸೂಟ್ ಆಗುತ್ತೆ ಅಂತೇಳಿ ನೋಡಿರಿ. ಇದು ಅಂತೂ ಮಸ್ತ್ ಇತ್ತು ಡಿಸೈನ್. ಈಗ ಆಲ್ಮೋಸ್ಟ್ ಅಲ್ಲಿ ಬೆಳ್ಳಿನೂ ತುಟ್ಟಿ ಐತೆ ನೋಡಿರಿ. ಈಗ ಎಷ್ಟು 2200 ಐತೆ ನಾವು ಬಂದಾಗ. ಇದು ನೋಡಿರಿ, ಈ ಥರ ಕಾಣಿಸಾಕತ್ತೆ ಡಿಸೈನ್. ಎಷ್ಟು ತೊಗೊಂಡ್ರು, ಯಾವ ಥರ ತೊಗೊಂಡ್ರು ಇನ್ನೂ ತೊಗೋಬೇಕು ಅನಿಸ್ತಿತ್ತು ನೋಡಿರಿ. ಎಲ್ಲ ನೋಡಾಕತ್ತಿದ್ದೆ, ಬಟ್ ನಂಗೆ ಅಷ್ಟೊಂದು ಗ್ರ್ಯಾಂಡಾಗಿ ಇಷ್ಟ ಆಗಲ್ಲ ನೋಡಿರಿ. ಸಿಂಪಲ್ ಎಷ್ಟು ಇರ್ತಾವೆ ಅಷ್ಟು ಇಷ್ಟ ಆಗ್ತಾವೆ. ಇದು ಫುಲ್ ಸಿಂಪಲ್ ಐತೆ ನೋಡಿರಿ, ಒಂಥರ ಚಂದ ಅನ್ಸಾತಿತ್ತು. 2 ತೊಲೆ ಮೇಲೂ ಐತೆ ನೋಡಿರಿ, ಜಾಸ್ತಿ ಏನಿಲ್ಲ. ಮತ್ತು ಇವು ಬ್ಲ್ಯಾಕ್ ಕಲರ್ದು ನಾವು ಹೋಸಲ ಲಾಸ್ಟ್ ಟೈಮ್ ಇದೇ ಥರ ತೊಗೊಂಡಿದ್ದೆ. ಹಾಗಾಗಿ ಸ್ವಲ್ಪ ಚೇಂಜ್ ಮಾಡಿ ತೊಗೋಬೇಕಂತೇಳಿ ಬೇರೆ ಥರ ನೋಡತ್ತಿದ್ದು ನಾವು ನೋಡಿರಿ. ಇದನ್ನು ಸಿಂಪಲ್ಲಾಗಿ ಚಂದ ಅನಿಸ್ತು. ಸಿಂಪಲ್ಲಾಗಿ ಯಾರು ಯೂಸ್ ಮಾಡ್ತಾರೆ ಅವು ಚಂದ ಅನಿಸ್ತು. ಇದು ನೆಕ್ಲೆಸ್ ನೋಡ್ರಿ ಮಸ್ತಿತ್ತು ನೋಡಿ. ವೆರೈಟೀಸ್ ಕೇಳಿದ್ವಿ ಅವರಿಗೆ, ಇನ್ನೊಂದಿಷ್ಟು ತೋರ್ಸು ಅಂತೇಳಿ. ಚೋಕರ್ ನೆಕ್ಲೆಸ್ ಒಳಗೆ ತೋರ್ಸಾಕತ್ತಾರ. ಅವೆಲ್ಲನೂ ನೋಡಿರಿ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ದೇ ನೋಡಿರಿ. ಇವು ಅಂದರೆ ಸ್ಟಾರ್ಟಿಂಗ್ ಒಂದು 6000 ಮೇಲೆ ಅದ ನೋಡಿರಿ. ಎಲ್ಲ 6000ಲಿಂದನೇ ಸ್ಟಾರ್ಟ್ ಆಗ್ತವೆ. ಯಾಕಂದ್ರೆ ಸಿಲ್ವರ್ ಪ್ಯೂರ್ ಅಲ್ಲ, ವೇಟ್ ಏನು ಇರ್ತೈತಿಲ್ಲ ಅದೇ ವೇಟ್ಲೇ ತೊಗೋತಾರೆ ಅವ್ರು. ವಾಪಸ್ ಕೊಟ್ರು ಸಹ ನಾವೆಲ್ಲರೂ ಅಂಗಡಿಯಾಗ ತೊಗೋತಿರ್ತೀವಿ. ತೊಗೊಂಡು ಆಮೇಲೆ 1 ವರ್ಷ ಬಂದು ಆಮೇಲೆ ಅದು ವೇಸ್ಟ್ ಅಂದ್ರೆ ಒಗದೇ ಬಿಡ್ತೀವಿ. ಬ್ಲ್ಯಾಕ್ ಅದು ಹಂಗದು ಅಂತೇಳಿ. ಬಟ್ ಈಗ ಹಂಗಲ್ಲ ನೋಡಿರಿ. ಇಲ್ಲಿ ಏನೇ ತೊಗೊಂಡ್ರು ಸಹ ಇದು ಇರ್ತಾವೆ. ಅಂದ್ರೆ ಬೆಳ್ಳಿ ರೀತಿಲಿ ನಾವು ವಾಪಸ್ ಕೊಡ್ಬೋದು. ಯೂಸು ಆಗುತ್ತೆ. ನಾವು ಬೇಕಂದ್ರೆ ಬೇರೆ ಏನಾರ ತೊಗೋಬೋದು ಅದು ಬಿಟ್ಟು. ಹಾಗಾಗಿ ತೊಗೊಳೋದು ಒಳ್ಳೇದು ಅನಿಸ್ತೈತೆ ನೋಡಿ. ನಾನು ಹಾಕ್ಕೊಂಡು ನೋಡಾಕತ್ತೀನಿ ನೋಡಿರಿ. ಇಲ್ಲಿ ಇದು ಮುತ್ತಿನ ಸರ ನೋಡಿರಿ, ಮಸ್ತಿತ್ತು. ನನಗೆ ಭಾಳ ಇಷ್ಟ ಆಗ್ತಿತ್ತು. ಬಟ್ ಅದು 3000 ಮೇಲೇನೋ ಆಯ್ತಂತ, ಬಟ್ ಪ್ಯೂರ್ ಏನೋ ಮುತ್ತದವಂತ. ಹಂಗಾಗಿ ಇದನ್ನೂ ಮಸ್ತಿತ್ತು ನೋಡಿರಿ ಸರ. ಇದನ್ನು ನೋಡಿದ್ವಿ. ಈ ಚೋಕರ್ ನೆಕ್ಲೆಸ್ಸು ಮಸ್ತಿತ್ತು, ಬಟ್ ಇದು 6000 ಮೇಲೆ ಇತ್ತು ನೋಡಿರಿ ಇದು. ಹಾಗಾಗಿ ನಾವು ಜಸ್ಟ್ ಇದು ಕಾಲು ಚೈನ್ ತೊಗೊಳಕ್ಕೆ ಬಂದಿದ್ಲು, ಅದಕ್ಕೆ ನೆಕ್ಸ್ಟ್ ಟೈಮ್ ತೊಗೊಂಡಾದ್ರು ಅಂತೇಳಿ ಜಸ್ಟ್ ಹಾಕೊಂಡು ನೋಡಿದೆ. ಇದು ಮುತ್ತಿನ ಸರ ತೊಗೋಬೇಕಂದೆ, ಮತ್ತು ಬೇಡ ನೆಕ್ಸ್ಟ್ ಟೈಮ್ ನೋಡಿದ್ರೆ ಆಯ್ತು. ಬರೀ ಈಗ ಸರ ಅಷ್ಟು ತೊಗೊಂಡೋಗ್ಬೇಕಂತ ನೋಡಿದೆ. ಮತ್ತು ಇಯರಿಂಗ್ಸ್ನು ಅದಾವೆ ನೋಡಿರಿ. ಈ ಥರ ಸಿಲ್ವರ್ ಇಯರಿಂಗ್ಸ್ ಅದಾವೆ, ಮತ್ತು ಇವು ಫುಲ್ ಸ್ಟೋನ್ದೆಲ್ಲ ಮಿಕ್ಸ್ ಅದಾವೆ. ಬಟ್ ಅವ್ರನ್ನೂ ಜಾಸ್ತಿ 1200 ಹೀಗೆಲ್ಲ ಅದಾವೆ ನೋಡಿರಿ. 1200ಲಿಂದ ನಾವೊಂದು ಜೊತೆ ತೊಗೋಬೇಕಂತ ನೋಡಾಕತ್ತಿದ್ವಿ. ಫುಲ್ ಸರ್ನ ಮತ್ತು ಡೈಲಿ ಯೂಸಿಗೆಲ್ಲ ಚಲೋ ಅನ್ನಿಸ್ತವೆ ನೋಡಿರಿ. ಡ್ಯೂಟಿ ಮ್ಯಾಗ ಹಾಕೊಂಡು ಹೋಗಕ್ಕೆ ಮತ್ತು ಹುಡುಗಿಯರಿಗೆ ಇದೆಲ್ಲ ಮಸ್ತ್ ಅನ್ನಿಸ್ತಾವೆ. ಫುಲ್ ಗೋಲ್ಡ್ ಇದೆ ನೋಡಿರಿ. ಇವನು ವಾಪಸ್ ಕೊಟ್ಟರು ಸಹ ಗೋಲ್ಡ್ ರೇಟಲ್ಲೇ ವಾಪಸ್ ನೋಡಿರಿ. ತೊಗೊಂಡು ಬಂದ್ವಿ ಶಾಪಿಂಗ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪಾನಿಪುರಿ ತಿನ್ನಕ್ಕೆ ನೋಡ್ರಿ. ದಿವ್ಯಾ ಶ್ರೀದೇವ್ ಅಂತ ಪಾನಿಪುರಿ ಫೇವ್ರೇಟ್ ನೋಡ್ರಿ. ಆಕಿ ಪಾನಿಪುರಿ ಇದ್ರೆ ಸಾಕಿ. ಪಾನಿಪುರಿ ಲವರ್ ನೋಡ್ರಿ. ಇಲ್ಲಿ ಪಾನಿಪುರಿ ನೋಡಿರಿ ಎಲ್ಲ ಥರ ಸಿಗ್ತಾವೆ. ರಾಜವಾಡಿ, ಗಾರ್ಲಿಕ್, ಆಮೇಲೆ ಪುದೀನ, ಇದ್ಯಾವುದು ಹಾಜ್ಮಾ ಸ್ವೀಟ್, ರೆಗ್ಯುಲರ್ ನೋಡಿರಿ. ಎಷ್ಟು ಥರ ಅದಾವೆ. ನಾರ್ಮಲಿ ಇರೋಕ್ಕಿಂತ ಒಂಥರ ವೆರೈಟೀಸ್ ಇರ್ತಾವೆ ನೋಡಿರಿ. ಅದಕ್ಕೆ ಹುಡ್ಕ್ಯಾಡ್ಕೊಂಬಂದು ತಿಂತಾ ಇಲ್ಲಿ ಯಾವಾಗಲೂ ಪಾನಿಪುರಿ ತಿಂದು. ನೆಕ್ಸ್ಟ್ ಇಲ್ಲಿ ಒಂದು ಮಾಯ್ಶ್ಚರೈಸರ್ ತೊಗೋಬೇಕತ್ತೆ. ಮಹಾರಾಜ್ ಬ್ಯೂಟಿ ಸೆಂಟರ್ ಅಂತ ನೋಡಿರಿ. ಇಲ್ಲಿ ಹೋಲ್ಸೇಲ್ ರೇಟ್ ಸಿಗ್ತಾವೆ. ಅದಕ್ಕೆ ಇಲ್ಲಿ ಬಂದೀವಿ. ಇಲ್ಲೆಲ್ಲ ಹೋಲ್ಸೇಲ್ ರೇಟ್ ಸಿಗ್ತಾವೆ ನೋಡಿರಿ. ಹೋಲ್ಸೇಲ್ ರೇಟ್ ಒಳಗೆ ಯಾವುದು
ಏದು ಶೇಡ್ಸ್ ತೋರಿಸು ಕೈಯಾಗಿಂದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಮನೆ ಕಡೆ ಹೊಂಟಿ ನೋಡ್ರಿ. ಟೈಮ್ ತಿರುಗಿ ಎಷ್ಟು 9:30 ಐತಿ. ಜ್ಯುವೆಲರಿ ಅಂಗಡಿಗೆ ಹೋದ್ವಿ, ಅದಿಷ್ಟು ಮುಗೀತು. ನೆಕ್ಸ್ಟ್ ಅದು ಆಗಿದ್ದಿಲ್ಲ, ಅದನ್ನೂ ಆಯಿತು ನೋಡ್ರಿ. ಗಾಂಧಿ ಚೌಕ್ ಫುಲ್ ವನ ಆಗೈತಿ. 8-8:30 ಕ್ಲೋಸ್ ಆಗ್ಬಿಡ್ತಾವೆ ನೋಡ್ರಿ ಎಲ್ಲ ಶಾಪಿಂಗ್. ಎಲ್ಲ ಮಾರ್ಕೆಟ್ ಮುಗಿಸ್ಕೊಂಡು ಮನೆ ಕಡೆ ಹೊಂಟಿ ನೋಡ್ರಿ. ಯಾವಾಗಲೂ ನಾವು ಲೇಟಾಗಿ ಬಿಟ್ಟಿರ್ತೀವಿ, 7 ಗಂಟೆಗೆ. ಅದು ಹಾಗಾಗಿ ಬರ್ಬೇಕಾದ್ರೆ 8-8:30 ಆಗೇ ಬಿಡ್ತೈತೆ ನೋಡ್ರಿ. ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಡ್ಯೂಟಿ ಒಂದು ಮುಗಿದಿರ್ತಲ್ಲ, ಮಧ್ಯಾಹ್ನ ಬಂದಿರ್ತೀನಿ. ಈಗ ನೆಕ್ಸ್ಟ್ ನೋಡ್ರಿ ಆಫ್ಟರ್ನೂನ್ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಹೋಗೋದೇ ಆಗಂಗಿಲ್ಲ, 2 ಗಂಟೆ ತನಕ ಕೆಲಸನೇ ಆಗುತ್ತೆ. 2 ಗಂಟೆಲಿಂದ ಡ್ಯೂಟಿಗೆ ಹೋಗ್ಬಿಡ್ತೀನಿ. ನೆಕ್ಸ್ಟ್ ಬರೋದು 9:30 ಆಗ್ಬಿಡ್ತೈತೆ ನೋಡ್ರಿ. ಅದಕ್ಕೆ ಎಲ್ಲಿ ಹೋಗೋದಾಗಲ್ಲಂತೆ. ಆಲ್ಮೋಸ್ಟ್ ಅಲ್ಲ ಏನೇ ಶಾಪಿಂಗ್ ಮಾಡೋದು ಮಾರ್ನಿಂಗ್ ಶಿಫ್ಟಾಗೆ ಮಾಡಿಸ್ಕೋತೀನಿ ನೋಡ್ರಿ. ಇಬ್ಬರು ಫ್ರೀ ಇದ್ದಾಗೆ ಹೋಗಿ ಬಂದ್ರೆ ಆಯ್ತು ಅಂತೇಳಿ. ಅದಕ್ಕೆ ಈಗ ಬರ್ಡೇ ಟೈಮ್ ಮುಗಿದೊಳಗೆ ಆ್ಯಕ್ಚುಲಿ ನಾವು ಬರ್ಡೇನೂ ಮಾರ್ನಿಂಗ್ ಶಿಫ್ಟ್ನಾಗೆ ಬಂದದ್ದು ಚಲೋ ಆಗೈತಿ. ಇಲ್ಲಿಕ್ಕೆ ಅದ್ರ ಸಂಬಂಧ ಲೀವ್ ತೊಗೋಬೇಕಾಕೈತಿ. ಈವ್ನಿಂಗ್ ಟೈಮ್ ಹೊರಗಡೆ ಹೋಗಬೇಕು ಮಾಡಬೇಕು ಅಂದ್ರೆ ಬರ್ಡೇ ಶಾಪಿಂಗ್ ಅಂತೂ ನೋಡಿರಿ. ಲಾಸ್ಟ್ ಟೈಮ್ ಹೋಗಿ ಮಾರ್ಕೆಟಿಗೆ ಬಂದಿರಿ ನೋಡ್ರಿ. ಮನೆಗೆ ಏನೇನು ಐಟಮ್ಸ್ ಎಲ್ಲ ತೋರಿಸ್ತೀನಿ ಬರ್ರಿ. ಚಿನ್ನ ನೋಡ್ರಿ, ಚಿನ್ನ ಮೇಲೆ ಬಿಟ್ಟು ಹೋಗಿದ್ವಿ. ಟಿವಿ ನೋಡ್ಕೊ ಕೂತ ನೋಡ್ರಿ. ಯಾವುದಪ್ಪಿದ್ ಲಾಗ್, ಯಾವುದೋ ಲಾಗ್ ನೋಡತ್ತ ನೋಡ್ರಿ. ಹಾಂ, ಸೌರವ್ ಜೋಶಿ ಅತ್ ನೋಡ್ರಿ ಯಾರ್ದು. ನಾ ಅಂತ ಹಿಂದಿ ಯಾವ ಬ್ಲಾಗ್ ನೋಡಂಗಿಲ್ಲ. ಸೌರಭ್ ಜೋಶಿ ಬ್ಲಾಗ್ ಅತ್ತ, ಅದನ್ನ ನೋಡ್ಕೊ ಕೂತ ನೋಡ್ರಿ. ಲಾಗ್ ನೋಡಿ ದಿವ್ಯಾ ಅದು ನೋಡ್ತಾರಲ್ಲ, ಈಗ ತೊಗೊಂಬಂದಿ ನೋಡ್ರಿ. ಒಂದು 2-3 ಥರ ನೋಡಿದ್ವಿ, ಅದ್ರೊಳಗೆ ಇದು ಇಷ್ಟ ಆಯ್ತು ನೋಡ್ರಿ. ಹಾಕೊಂಡು ನೋಡೋಣ, ಇದೇ ಚಂದ ಅನ್ನಿಸ್ತು, ಸ್ವಲ್ಪ ಟ್ರೆಂಡಿಂಗ್ ಅನ್ನಿಸ್ತು. 2,500 ರೂಪಾಯಿ ಆಗೈತೆ ನೋಡ್ರಿ ಈಗ ಬೆಳ್ಳಿ. ಲಾಸ್ಟ್ 3,000 ಏನೋ ಆಗಿತ್ತತ್ತ. ಮತ್ತು ಇವತ್ತಿನ ಕಮ್ಮಿನೇ ಅಂದ್ರೆ ಅವ್ರು ನಾವು ಕೇಳೋಣ, ಇದೇ ಜಾಸ್ತಿ ಆಗುತ್ತಾನಂತ ನಾ ಅಂದ್ಕೊಂಡ್ರೆ ಇದೇನ ಕಮ್ಮಿನೇ ಅಂತ ಹೇಳಿದ್ರು ಅವರು. ಉಲ್ಟಾ ಆಯ್ತು ನೋಡ್ರಿ. ಇವೇ ತೊಗೊಂಡು ನೋಡ್ರಿ, ಹಾಕೊಂಡು ನೋಡಿ ತೋರಿಸಿದ್ನಲ್ಲ ನಾನು. ಅವೇ ಇವು ಮಸ್ತ್ ಅದ ನೋಡ್ರಿ. ಹಾಕ್ಕೊಂಡಿದ್ನೆಲ್ಲ ಅಲ್ಲಿ ಹಾಕ್ಕೊಂಡು ತೋರಿಸಿದ್ದೆ. ಅಲ್ಲಿ ವೆರೈಟೀಸ್ ಜಾಸ್ತಿ ಇರ್ತವೆ ನೋಡ್ರಿ. ಅಲ್ಲಿ ತೊಗೊಂಡಿದ್ರೊಳಗೆ ಡಿಸೈನಿಂಗ್ ಎಲ್ಲ ಟ್ರೆಂಡಿಂಗ್ ಡಿಸೈನ್ ಇರ್ತಾವೆ. ಬೇರೆ ಕಡೆದು ಕಂಪೇರ್ ಮಾಡಿದರೆ ಅಲ್ಲಿ ಸ್ವೀಕಾ ಒಳಗೆಲ್ಲ ಮಸ್ತ್ ಇರ್ತಾವೆ ನೋಡ್ರಿ. ನೆಕ್ಸ್ಟ್ ಟೈಮ್ ಬ್ಯೂಟಿ ಐಟಮ್ಸ್ ಒಂದಿಷ್ಟು ತೊಗೊಂಬಂದಿ ನೋಡ್ರಿ. ಅಲ್ಲಿ ಕಮ್ಮಿ ಇರ್ತವೆ ನೋಡ್ರಿ, ಅದು ಹೋಲ್ಸೇಲ್ ರೇಟಲ್ಲಿ. ಇದು ಮಾಯ್ಶ್ಚರೈಸರ್ ತೊಗೊಂಡಿವಿ. ಡಾಟ್ ಆ್ಯಂಡ್ ಕೀದು ಡೈಲಿ ಬ್ರೈಟ್ನಿಂಗ್ ಕ್ರೀಮ ಪ್ಲಸ್ ಇದು ಇತ್ತು. ಮಾಯ್ಶ್ಚರೈಸರ್ ಇದ್ದಿದ್ದಿಲ್ಲ ನೋಡ್ರಿ, ಖಾಲಿ ಆಗೈತೆ. ಅದಕ್ಕೆ ಈ ಸಲ ಏನೈತಿ ಪಿಲಿಗ್ರಿಮ್ ತೊಗೊಂಬಂದ್ವಿ. ಇದ್ರ ಎಷ್ಟೈತೆ ರೇಟ್ ಮ್ಯಾಗ ಒಂದು 100 ರೂಪೀಸ್ ಏನೋ ಕಡಿಮೆ ಆಗುತ್ತೆ ಅಂತಂದರು. ಇದಕ್ಕೆ ನೋಡಿ 395 ಐತಿ, ಬಟ್ ನಮಗೆ ಕೊಟ್ಟಿದ್ದು 350 ಅವರು ಕಮ್ಮಿ ಕೊಟ್ಟರು ನೋಡ್ರಿ. ಕ್ವಾಂಟಿಟಿನೂ ಚಲೋ ಐತಿ. ಮತ್ತು ಎಷ್ಟು ಗ್ರಾಮ್ ಐತೆ ಅಂದರೆ ಇದು ಬೇರೆ ಕಡೆ ಹೋದ್ರೆ ಮೇನ್ ಅದೇನು MRP ಇರ್ತದಲ್ಲ ಅಷ್ಟು ಕೊಡ್ತಾರೆ, ಬಟ್ ಇದು 100 ಗ್ರಾಮ್ ಐತೆ ನೋಡ್ರಿ. ನೆಕ್ಸ್ಟ್ ಒಂದು 3-in-1 ಸ್ಟ್ರೋಕ್ ಕ್ರೀಮ್ ಅಂತ ತೊಗೊಂಡ್ವಿ. ಜಾಸ್ತಿನೇ ಆಯ್ತು ತೊಗೋಬೇಕು ಅಂದ್ಕೊಂಡಿದ್ದೆ. ಜಾಸ್ತಿ ಫೌಂಡೇಶನ್ ಯೂಸ್ ಮಾಡ್ತಿದ್ದೆ, ಬಟ್ ಇದು ನಾರ್ಮಲಾಗಿ ಪಟಕನ ಯೂಸ್ ಮಾಡೋಕ್ಕಾಗತ್ತೆ ಅಂತೇಳಿ ತೊಗೋಬೇಕಂತ ಪೇಸಸ್ ಕನ್ನಡ ಅದು ಲಾಸ್ಟ್ ಒಂದು 2 ಇಯರ್ ಬ್ಯಾಕ್ ತೊಗೊಂಡಿದ್ದೆ ನೋಡ್ರಿ. ಈಗ ಜಾಸ್ತಿ ಇವೇ ಹಾಕೋತಿದ್ದೆ, ಇದು ಫಿಕ್ಸ್ ಇದು ಹಚ್ಕೊಂಡಿದ್ದಿಲ್ಲ. ಅದಕ್ಕೆ ಇವತ್ತು ತೊಗೊಂಬಂದ್ವಿ. ಇದ್ರೂ ರೇಟ್ ಕಮ್ಮಿನೇ ಕೊಟ್ಟಾರ ನೋಡ್ರಿ. ಇದ್ರ ಪ್ರೈಸ್ MRP ಎಷ್ಟೈತಂದ್ರೆ 599 ಐತಿ. ಇದು 550 ಕೊಟ್ಟಾರ ನೋಡ್ರಿ. ಎಲ್ಲ ಒರಿಜಿನಲ್ ಬ್ರ್ಯಾಂಡೇ ಇರ್ತಾವೆ, ಮತ್ತು ಹಂಗೇನು ಕಮ್ಮಿ ಕೊಡ್ತಾರಂತೇನೆ ರೇಟ್ ಕಮ್ಮಿ ಇರಲ್ಲ. ಒಂದು ಲಿಪ್ಸ್ಟಿಕ್ ಒಂದು ತೊಗೊಂಡೆ ನೋಡ್ರಿ. ಇದನ್ನು ತೊಗೊಂಡಿವಿ. ಇದು ಯಾವುದು ಇನ್ಸೈಟ್ ತೊಗೊಂಡಿವಿ, ಇನ್ಸೈಟದ್ದು. ಇದು ರೇಟ್ ಬಂದು 300 ಐತಿ, 299. ಬಟ್ ಅವರು 250 ಕೊಟ್ಟರು ಇದಕ್ಕೆ. ಒಂದು ಐಲೈನರ್ ಒಂದು ತೊಗೊಂಡಿದ್ದೀವಿ. ಇದು ಜಸ್ಟ್ 50 ರೂಪೀಸ್ ಐತೆ ನೋಡ್ರಿ. ಇದು ಲಾಸ್ಟ್ ಟೈಮ್ ಹೊರಗಡೆ ತೊಗೊಂಡಿದ್ವಿ, 100 ರೂಪೀಸ್ ಏನು ಕೊಟ್ಟಿದ್ವಿ. ಇದ್ರಾಗದು ತೊಗೊಂಡಾಗ ಇಲ್ಲಿ ಜಸ್ಟ್ 50 ರೂಪೀಸ್ ಐತೆ ಇದಕ್ಕೆ. ಇಷ್ಟೆಲ್ಲ ಐಟಮ್ಸ್ ತೊಗೊಂಬಂದ್ವಿ ನೋಡ್ರಿ ಹೋಗಿ. ಚೈನ್ ಒಂದು ಇದೊಂದು ಇಷ್ಟು ತೊಗೊಂಬಂದ್ವಿ. ಅದು ಆ್ಯಕ್ಚುಲಿ ಇದು ತೊಗೊಂಬಂದಿದ್ದಲ್ಲ, ಅದು ಮುತ್ತಿನ ಸರ ನೋಡಿದ್ವಿ ನೋಡ್ರಿ ಅಲ್ಲಿ ಸ್ವೀಕಾ ಒಳಗೆ ಮಸ್ತಿತ್ತು. ತೊಗೋಬೇಕು ಅಂದ್ಕೊಂಡ್ವಿ. ಅದು ಕಾಸ್ಟ್ಲಿ ಆಯ್ತು ನೋಡ್ರಿ ಎಲ್ಲ ಐಟಮ್ಸ್. ಸ್ವಲ್ಪ ಈಗ ಅಮೌಂಟ್ ಸಾಲ್ಟೇಜ್ ಅದಂತೆ ತೊಗೊಳಿಲ್ಲ. ನಂಗೆ ಭಾಳ ಇಷ್ಟ ಆಗಿತ್ತು ಅದು ಮುತ್ತಿನ ಸರ. ಅದು ಮೋಸ್ಟ್ಲಿ ಎಷ್ಟು 3000 ಸಮಥಿಂಗ್ ಏನೋ ಆಗುತ್ತೆ ಅಂತಂದರು. ಅಂದರೆ ಅದು ಫುಲ್ ಸಿಲ್ವರ್ ಇರ್ತೈತೆ ನೋಡ್ರಿ, ಬಟ್ ಗೋಲ್ಡ್ ಪ್ಲೇಟೆಡ್ ಇರ್ತೈತಿ. ಅದು ಇಷ್ಟ ಆಗಿತ್ತು, ಬಟ್ ಅದು ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಬಿಟ್ಟೆ. ನೆಕ್ಸ್ಟ್ ಟೈಮ್ ನೋಡಿದ್ರೆ ಆಯಿತು ಅಂತೇಳಿ ಇವತ್ತಿನ ಐಟಮ್ಸ್ ಇಷ್ಟು ತೊಗೊಂಬಂದಿ ನೋಡ್ರಿ. ಬರೀ ಚಿನ್ನುಗೆ ಏನಾರು ಮಾಡ್ಬೇಕೀಗ, ಅವನಿಗೆ ಊಟ ಮಾಡಿಸ್ಬೇಕು ನೋಡ್ರಿ. ಏನಾರ ಮಾಡಿಸಿ ಅಪ್ಪ ಏನು ಮಾಡಲಿ ಈಗ? ರಾಗಿ ಗಂಜಿ ಮಾಡಲಿ, ಹುಳ್ಳಿ ಗಂಜಿ ಮಾಡಲಿ, ಏನು ಮಾಡಲಿ? ಯಾವುದಾರ ಮಾಡಲಿ? ರಾಗಿ ಗಂಜಿ ಮಾಡಲಿ. ಜಲ್ದಿ ಆಗುತ್ತಪ್ಪು, ಟೈಮ್ ಭಾಳ ಆಗೈತೆ, 10 ಗಂಟೆ ಆಗೈತಿ. ಪ್ಲೀಸ್ ಹಾಂ, ಟೈಮ್ 10 ಆಗೈತಪ್ಪಿ. ರಾಗಿ ಗಂಜಿ ಜಲ್ದಿ ಆಗುತ್ತೆ. ಮತ್ತು ನೀ ಹುಳಿ ಗಂಜಿ ಅಂದರೆ ಈಗ ಎಲ್ಲ ಕುದಿಸಿ ಹಾಕ್ಬೇಕಾರೆ ಒಂದು ½ an hour ಮ್ಯಾಗ ಆಗುತ್ತೆ. 10:30 11 ಆಗುತ್ತೆ. ನೋಡ್ರಿ ಇದು ತಿನ್ನಾಕತ್ತಾನ. ಇಲ್ಲಿ ಏನು ತಿನ್ನತ್ತ ನೋಡ್ರಿ ಚಿನ್ನು. ಏನು ತಿನ್ನತ್ತೀಪಿ? ಏನು ಇದು ನೋಡ್ರಿ. ನೀವು ಯಾರಿಗೆಲ್ಲ ಗೊತ್ತಿತ್ತು ಕಮೆಂಟ್ ಮಾಡಿರಿ. ಇವಕ್ಕೆ ಏನು ಅಂತೀರತ್ತ ಹೇಳಿ. ಇವಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಸುಂಬಳಕಾಯಿ ಅಂತಾರೆ. ಚೆರಿ ಹಣ್ಣು ಏನೋ ಅಂತಾರೆ ರೀ ಆ ಸೈಡ್. ನಮ್ಗೆ ಸೀಬೆ ಹಣ್ಣು ಏನಿಲ್ಲ, ಚೆರಿ ಹಣ್ಣು ಏನೋ ಅಂತಾರೆ. ನೀವೇನಂತೀರಿ ಕಮೆಂಟ್ ಮಾಡಿರಿ.
ನಮ್ಮ ಉತ್ತರ ಕರ್ನಾಟಕ ಸೈಡ್ ಸುಂಬಳಕಾಯಿ ಅಂತಾರೆ. ಅವ್ರ ಪಪ್ಪ ತಂದಾನ ಅಲ್ಲಿ ಗಿಡದಾಗಿನೂ ತಿನ್ಕೋತ ಕೂತ ನೋಡ್ರಿ. ಬರೀ ಪಟ್ಟ ಗಂಜಿ ಮಾಡಿ ಮತ್ತೆ ಹೋಗಿ ಅವ್ನಿಗೆ ಈಗ ಟೈಮ್ ಆಗ್ಬಿಡ್ತದೆ. ತಿರುಗಿ ಎಷ್ಟು 10 ಗಂಟೆ ಹಾಕೊಂಡೈತಿ. ಗಂಜಿ ಮಾಡಿ ತಿನ್ಸಿದ್ರಾಗ 10 11 ಆಗುತ್ತೆ. ಮಲ್ಕೋಬೇಕಾದ್ರೆ 12 ಗಂಟೆ ಆಗುತ್ತೆ ನೋಡ್ರಿ. ಬರೀ ಪಟ್ ಮಾಡೋಗತ್ತಿ. ಚಿನ್ನೂ ಊಟ ಮಾಡ್ದೆ ನೋಡ್ರಿ. ನಾವು ಊಟ ಮಾಡಿದ್ವಿ. ಇನ್ನೇನು ಮಲ್ಕೊಳಕತ್ತೀವಿ. ಟೈಮ್ ನೋಡ್ತೀರಿ ಎಷ್ಟೇ ಜಲ್ದಿ ಮಕ್ಕೋಬೇಕಂದ್ರೂ 12 ಗಂಟೆ ಆಗೇ ಬಿಡ್ತದೆ ನೋಡ್ರಿ. ಇವತ್ತಿನ ಲಾಗ ಜಸ್ಟ್ ಶಾಪಿಂಗ್ ಲಾಗ್ ಆಗಿತ್ತು. ಇನ್ನೊಂದು ಏನು ಮಿಸ್ಟೇಕ್ ಆಗ್ಬಿಟ್ಟದೆ ಅಂದ್ರೆ ಚೈನ್ ಅಲ್ಲಿ ನೋಡಿ ತೊಗೊಂಡಿನಿ. ಬಟ್ ಅವು ಯಾಕೋ ಸ್ವಲ್ಪ ಶಾರ್ಟ್ ಅನ್ಸಾತವ ನೋಡ್ರಿ, ಸಣ್ಣ ಅನ್ಸಾತವು. ಅದಕ್ಕೆ ನಾಳೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕಂತ ಮಾಡಿದ್ವಿ. ಇವತ್ತಿನ ಲಾಗ್ ಇಲ್ಲೇ ಏನು ಮಾಡ್ತೀನಿ. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.